ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ವಿಪಕ್ಷಗಳು ಮಂಡಿಸಿದಂಥ ಅವಿಶ್ವಾಸ ನಿಲುವಳಿ ಕುರಿತು ಬುಧವಾರ ಗಂಭೀರ ಚರ್ಚೆಗಳು ನಡೆದವು. ಆಡಳಿತ ಪಕ್ಷ ಮತ್ತೆ ವಿಪಕ್ಷಗಳ ನಡುವೆ ತೀವ್ರ ವಾಗ್ವಾದ ಕೂಡ ನಡೆಯಿತು. ಸದನದಲ್ಲಿ ಅಮಿತ್ ಶಾ ಮತ್ತೆ ರವಿಶಂಕರ್ ಪ್ರಸಾದ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಸಿ ಮಾತಾಡಿದರು. ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಸಿಕೊಂಡು ಕೆಲವು ಸಲಹೆಗಳನ್ನು ನೀಡಿದರು. ರಾಹುಲ್ ಗಾಂಧಿ ಸಂಸತ್ತಿನ ಘನತೆಯನ್ನು ಕಾಪಾಡೋದಕ್ಕೆ ವಿಫಲರಾಗಿದ್ದಾರೆ ಅಂತ ರವಿಶಂಕರ್ ಪ್ರಸಾದ್ ಕಿಡಿಕಾರಿದರು. ವಿರೋಧ ಪಕ್ಷದ ನಾಯಕರು ತಮ್ಮ ಮಾತುಗಳನ್ನು ವಿಶೇಷವಾಗಿ ರಾಷ್ಟ್ರೀಯ ಭದ್ರತೆ ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿದರು. ರವಿಶಂಕರ್ ಪ್ರಸಾದ್ ಅವರ ಈ ಹೇಳಿಕೆಯ ನಂತರ ಕಾಂಗ್ರೆಸ್ ಸಂಸದರು ಸದನದಲ್ಲಿ ಕೋಲಾಹಲ ಎಬ್ಬಿಸಿದರು. ರವಿಶಂಕರ್ ಪ್ರಸಾದ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದಂಥ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ತಮ್ಮನ್ನ ಹಲವು ಬಾರಿ ಮಾತನಾಡದೇ ಇರೋ ಹಾಗೆ ತಡೆಯಲಾಗಿದೆ ಅಂತ ಹೇಳಿದರು. ಈ ಸದನ ಜನರ ಇಚ್ಛೆಯ ಅಭಿವ್ಯಕ್ತಿಯಾಗಿದೆ. ಈ ಸದನ ಒಂದು ಪಕ್ಷವನ್ನು ಪ್ರತಿನಿಧಿಸೋದಾಗಿಲ್ಲ, ಬದಲಾಗಿ ಇಡೀ ದೇಶವನ್ನು ಪ್ರತಿನಿಧಿಸುತ್ತೆ ಅಂತ ರಾಹುಲ್ ಗಾಂಧಿ ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಿ ಮಾಡಿಕೊಂಡಿದ್ದಾರೆ, ಮತ್ತೆ ಅದರ ಫಲಿತಾಂಶ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿದರು. Multiple times the discussion here is about the democratic process and the role of the speaker. Multiple times my name is being raised while things are being said about me. This house is the expression of the people of India. This house does not represent one party. This house represents the whole country. Every time we get up to speak, we are stopped from speaking. Multiple times. In the last time I spoke, I raised fundamental questions about the compromises that has been made by our Prime Minister. ಇಲ್ಲಿ ಚರ್ಚೆಯ ವಿಷಯ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಮತ್ತೆ ಸ್ಪೀಕರ್ ಪಾತ್ರದ ಬಗ್ಗೆ. ಆದರೆ ಹಲವು ಬಾರಿ ನನ್ನ ಹೆಸರನ್ನೇ ಎತ್ತಲಾಗ್ತಾ ಇದೆ, ನನ್ನ ಬಗ್ಗೆ ಕೆಟ್ಟ ವಿಷಯಗಳನ್ನು ಹೇಳಲಾಗ್ತಾ ಇದೆ ಅಂತ ಹೇಳಿದರು. ನಾವು ಪ್ರತಿ ಬಾರಿ ಮಾತಾಡೋದಕ್ಕೆ ಎದ್ದಾಗ್ಲೂ ನಮ್ಮನ್ನು ತಡೆಯಲಾಗುತ್ತೆ. ನಾನು ಕೊನೆಯ ಬಾರಿ ಮಾತನಾಡುವಾಗ ನಮ್ಮ ಪ್ರಧಾನಿಯವರು ಮಾಡಿಕೊಂಡಂತಹ ರಾಜ್ಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದೀನಿ ಅಂತ ಹೇಳಿದರು. ಕೆಲವೇ ದಿನಗಳ ಹಿಂದೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನಿಗೆ ಚರ್ಚೆಯ ಸಮಯದಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ನೀಡಲಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ನಾನು ನರವಣೆಯವರ ವಿಷಯವನ್ನು ಎತ್ತಿದೆ, ಎಫ್ಸ್ಟೀನ್ ಫೈಲ್ಸ್ ವಿಷಯವನ್ನು ಎತ್ತದೆ, ನಾನು ಅದಾನಿಯವರ ವಿಷಯವನ್ನು ಎತ್ತದೆ. ಆದರೆ ನನ್ನ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಲಾಯಿತು. ಈ ಸಮಸ್ಯೆಗಳು ಭಾರತದ ಜನರಿಗೆ ತಿಳಿಬೇಕು ಅಂತ ಅವ್ರು ಹೇಳಿದರು. Multiple times I have been stopped from speaking. Just a few days ago, in a debate for the first time in Indian history, पहली बार हमारे इतिहास में लीडर ऑफ ऑपोजिशन को नहीं बोलने दिया. ओके नहीं सर, खत्म नहीं किया. प्लीज, मैं खत्म नहीं किया सर. विल स्पीक आफ्टर द डिबेट. आप रोक रहे हैं, मैंने खत्म नहीं किया. मैं मेरा नाम लिया गया है. ओके, आप आपका विषय बोल दिया है ना, आपने अपना विषय बोल दिया है. तो मल्टीपल टाइम मुझे रोका गया. लास्ट टाइम I raised the issue of the Prime Minister being compromised. I raised the issue of Mr. Naravane. I raised the issue of Epstein. Honorable LOP. And I raised the issue of Adani. I have given I was silenced. Permission that this after the speech of these Ravi Shankar Prasad ji, are fundamental to the people of India. To speak. Our Prime Minister has been compromised. Everybody knows the result of the compromise of our Prime Minister. ಇನ್ನು ಇದರ ನಡುವೆ ರವಿಶಂಕರ್ ಪ್ರಸಾದ್ ರಾಹುಲ್ ಗಾಂಧಿ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಯಾವತ್ತಿಗೂ ರಾಜಿ ಮಾಡಿಕೊಳ್ಳಿಲ್ಲ ಅಂತ ಹೇಳಿದರು. ಲೋಕಸಭೆ ಸ್ಪೀಕರ್ ವಿರುದ್ಧದ ಅವಿಶ್ವಾಸ ನಿರ್ಣಯವನ್ನ ಕೂಡ ಅವರು ಪ್ರಶ್ನೆ ಮಾಡಿದ್ರು. ಈ ನಿರ್ಣಯವನ್ನ ಯಾಕೆ ತರಲಾಯಿತು ಅಂತ ಕೇಳಿದ್ರು. ರಾಹುಲ್ ಗಾಂಧಿ ಅವರ ಜಿಲೇಬಿ ಫ್ಯಾಕ್ಟರಿ ಹೇಳಿಕೆಯನ್ನು ಅವರು ಟೀಕೆ ಮಾಡಿದ್ರು. ಸ್ಪೀಕರ್ ಅವರನ್ನ ಅವ್ರ ಹುದ್ದೆಯಿಂದ ತೆಗೆದುಹಾಕುವಂತ ಒಂದು ನಿರ್ಣಯವನ್ನ ಕೇವಲ ಒಬ್ಬ ನಾಯಕನನ್ನ ತೃಪ್ತಿಗೊಳಿಸೋದಕ್ಕೆ ತರಲಾಗಿದೆ ಅಂತ ರವಿಶಂಕರ್ ಪ್ರಸಾದ್ ಅವರು ಹೇಳಿದರು. ನಾಯಕನೊಬ್ಬನ ದುರಹಂಕಾರದ ಫಲವಾದ ನಿರ್ಣಯದ ಬಗ್ಗೆ ಈ ಸದನ ಚರ್ಚೆ ಮಾಡ್ತಾ ಇರೋದು ನೋವಿನ ಸಂಗತಿ ಅಂತ ಅವ್ರು ಹೇಳಿದ್ರು. I would like to very gently remind the honorable leader of opposition that the Prime Minister of India, Narendra Modi, can never be compromised. ये क्यों अविश्वास प्रस्ताव आया है? प्रस्ताव क्यों आया? गौरव गोगोई ने बार बार कहा, वो सारे पुस्तक को लेके बात कही कि अगर वो मैगजीन कोट कर रहे थे तो क्या दिक्कत थी. सर, मैं अपने को एक सवाल पूछूंगा. जो किताब छपी नहीं,
जो किताब अधिकृत रूप से सर्कुलेट हुई नहीं, जिसको छापने वाला कह रहा है मैं कानूनी कार्रवाई करूंगा, उसको कोई ऑथेंटिकेट कैसे कर सकता है? कैसे ऑथेंटिकेट कर सकता है सर? ರವಿಶಂಕರ್ ಪ್ರಸಾದ್ ಆರೋಪಗಳಿಗೆ ಎಸ್ಪಿ ಸಂಸದ ಆನಂದ್ ಭದೌರಿಯಾ ಅವರು ಪ್ರತಿಕ್ರಿಯೆಯನ್ನ ನೀಡಿದರು. ವಿರೋಧ ಪಕ್ಷ ಸದನದ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಯಾಕೆ ಮಂಡಿಸ್ತು ಅಂತ ಒಂದು ಕವಿತೆಯ ಮೂಲಕ ವಿವರಿಸಿದ್ರು. ನಾನು ಮಾತಾಡಿದ್ರೆ ನನ್ನ ಮೇಲೆ ಆರೋಪವನ್ನು ಹೊರಿಸಲಾಗುತ್ತೆ, ನಾನು ಮೌನವಾಗಿದ್ರೆ ಅಸಹಾಯಕತೆ ಅಂತ ಅಂದುಕೊಳ್ಳಲಾಗುತ್ತೆ. ಹೇಡಿ ಬಿಜೆಪಿ ಸರ್ಕಾರ ಸ್ಪೀಕರ್ ಹಿಂದೆ ಅಡುಕೊಂಡು ವಿರೋಧ ಪಕ್ಷದ ಧ್ವನಿಯನ್ನ ದಮನಿಸೋದಕ್ಕೆ ಬಯಸುತ್ತೆ ಅಂತ ಹೇಳಿದರು. ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನೈ ಅಮೆರಿಕಕ್ಕೆ ತಲೆಬಾಗಲಿಲ್ಲ, ನೀವು ಅಮೆರಿಕಕ್ಕೆ ತಲೆಬಾಗಿದ್ದೀರಿ. ರಾಹುಲ್ ಗಾಂಧಿ ಅವರು ಪ್ರೀತಿಯ ಅಂಗಡಿಯನ್ನ ತೆರೆದಿದ್ದಾರೆ, ಗೆಲುವು ನಿಮ್ಮನ್ನ ಕುರುಡಾಗಿಸಿದೆ, ನಿಮಗೆ ಸೋಲು ಬೇಕು ಅಂತ ಭದೌರಿಯಾ ಅವರು ವಾಗ್ದಾಳಿಯನ್ನ ನಡೆಸಿದ್ರು. मैं चुप रहूं तो बड़ी बेबसी सी होती है. सभापति जी, आज 39 बरस बाद भारतीय जनता पार्टी सरकार के कुकर्मों के कारण हमें अपने शानदार लोकसभा अध्यक्ष आदरणीय श्री ओम बिरला जी के खिलाफ अविश्वास प्रस्ताव लाना पड़ा है. लेकिन डरपोक भारतीय जनता पार्टी की सरकार माननीय अध्यक्ष जी के आसन के पीछे छुप करके विपक्ष की आवाज को दबाना चाहती. श्रीमान राहुल गांधी जी केवल नेता प्रतिपक्ष नहीं है, बल्कि इस देश के करोड़ों आम आवाम की वंचित वर्ग की आवाज है. इंडिया गठबंधन के 42% मतदाताओं की आवाज है. किसने कहा जब युद्ध के मुहाने पर खड़े हुए देशों पर प्रधानमंत्री जी को यात्रा की, क्या उनकी जान जोखिम में डालने का काम किया कि हमारी बहनों से यहां उनकी जान जोखिम में थी? हम सलाम करते हैं ईरान के सर्वोच्च नेता अयतुल्ला खamenei साहब को, जिन्होंने अपनी आपकी तरह अमेरिका के आगे घुटने नहीं टेके, बल्कि उन्होंने शहादत को गले लगाया और आपने अमेरिका के आगे घुटने टेकने का काम किया. ನಂತರ ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಾಣೆ ಅವರ ಪುಸ್ತಕವನ್ನು ಉಲ್ಲೇಖ ಮಾಡಿ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಕೆಲ ಪ್ರಶ್ನೆಗಳನ್ನ ಎತ್ತಿದ್ರು. ಯಾಕೆ ಭಾರತ ಪೂರ್ತಿಯಾಗಿ ಅಮೆರಿಕದ ಎದುರು ಶರಣಾಗಿದೆ ಅಂತ ಕೇಳಿದ್ರು. ಭಾರತ ತನ್ನ ಸಾರ್ವಭೌಮತ್ವ, ಸಮಗ್ರತೆ ಮತ್ತೆ ಆರ್ಥಿಕ ವಿಷಯಗಳನ್ನ ಅಮೆರಿಕಕ್ಕೆ ಸಂಪೂರ್ಣವಾಗಿ ಬಿಟ್ಕೊಟ್ಟಿದೆ ಅಂತ ಅವರು ಆರೋಪ ಮಾಡಿದ್ರು. ಕಾಂಗ್ರೆಸ್ ಸಂಸದರು ಸದನದ ಬಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದಾಗ ಸ್ಪೀಕರ್ ಬಿರ್ಲಾ ಸೂಚನೆ ಹಾಗೆ ಪ್ರಧಾನಿ ಮೋದಿ ಅವರು ಸದನಕ್ಕೆ ಬಂದಿರಲಿಲ್ಲ ಅನ್ನೋದನ್ನ ವೇಣುಗೋಪಾಲ್ ಅವರು ಪ್ರಸ್ತಾಪ ಮಾಡಿದ್ರು. Honorable Ravishankar Prasad ji, former Law Minister, while he is speaking about the conduct of leader of opposition. Ravishankar Prasad ji, you have to understand why this motion came. When the motion of thanks to the President's speech happened, leader of opposition speak about so many things. He quoted a book, a magazine. Yesterday, my friend Gaurav Gogoi ji mentioned about it. It was a very critical moment for India. When Chinese troop coming into our territory, our forces asking to the Prime Minister for a command. What was the reply by the Prime Minister? जो जिस समझो वो करो. This much says the 56-inch Prime Minister. Every day you are telling about our Prime Minister about nationalist. That Prime Minister is telling this type of words. ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಗದ್ದಲದ ನಡುವೆ ಟಿಎಂಸಿ ಸಂಸದೆ ಸಯಾನಿ ಘೋಷ್ ಅವರು ಸದನದ ಕಲಾಪವನ್ನು ಪ್ರಶ್ನೆ ಮಾಡಿದರು. 2014ರಿಂದ 2024ರವರೆಗೆ ಸಂಸತ್ತು 3,300 ಕೋಟಿ ರೂಪಾಯಿಯನ್ನ ವ್ಯರ್ಥ ಮಾಡಿದೆ ಅಂತ ಅವ್ರು ಹೇಳಿದರು. ಸಂಸತ್ತು ತನ್ನ ಪ್ರಮುಖ ಕೆಲಸವನ್ನು ಕೈಬಿಟ್ಟಿದೆ ಮತ್ತೆ ಸರ್ಕಾರದ ಅಜೆಂಡಾವನ್ನು ಪ್ರಚಾರ ಮಾಡೋದ್ರ ಮೇಲೆ ಮಾತ್ರನೇ ಗಮನ ಇಟ್ಟಿದೆ ಅಂತ ಕೂಡ ಸಯಾನಿ ಘೋಷ್ ಅವರು ಆರೋಪ ಮಾಡಿದರು. ವಿರೋಧ ಪಕ್ಷಗಳು ನಿಟ್ಟುಸಿರು ಬಿಟ್ರು ಅದು ಅಪಖ್ಯಾತಿಗೊಳಗಾಗುತ್ತೆ, ಆದರೆ ಆಡಳಿತ ಪಕ್ಷದವರು ಕೊಲೆ ಮಾಡಿದ್ರು ಕೂಡ ಅದನ್ನು ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ದೇಶ ನೋಡ್ತಾ ಇದೆ. ಇವತ್ತು ದೇಶದ ಜನರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. But in the past 2 years, I have seen ideologies being sidelined, opinions being crushed, and voices of the opposition being throttled in broad daylight in this country and within the four walls of this August House. हम दूसरों के हक के लिए क्या लड़े सर, जबकि विपक्ष के सांसदों को खुद अपने हक के लिए सदन में लड़ना पड़ रहा है. सर, पार्लियामेंट चलाने में हर मिनट 2.5 लाख रुपए खर्च होते हैं. हर मिनट 2.5 लाख रुपए खर्च होते हैं. 2014 से लेकर
24 के शीतकालीन सत्र तक कुल मिला के 2200 मिनट, 92 दिन और 3,300 करोड़ रुपए का लॉस हुआ। क्यों? क्योंकि आप नहीं चाहते थे कि महत्वपूर्ण विषयों पर चर्चा हो। अध्यक्ष जी, ये चेयर का काम है निश्चित करना कि ये सदन चले, ये विपक्ष का काम है सवाल उठाना, और ये सत्ता पक्ष का काम है कि वो हर सवाल का जवाब हर उस इंसान को दे जिसके टैक्स के पैसे से ये सदन चलता है। परंतु ये बोलते हुए मुझे खेद है कि सरकार ने इस देश के पॉलिसी मेकिंग प्लेटफॉर्म को अपना एडवर्टाइजमेंट पोर्टल बना दिया है। एंड दे आर मैनिपुलेटिंग दिस ऑनरेबल चेयर टू साइलेंस द ऑपोजिशन एंड दिस अगस्त हाउस to blow their own whistle, and they are trying to murder parliamentary democracy by rendering institutions toothless. ಸಯಾನಿ ಘೋಷ್ ನಂತರ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರು ಅವಿಶ್ವಾಸ ನಿರ್ಣಯದ ಕುರಿತು ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಬೆಂಬಲಿಸಿದರು. ಅವರು ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಹೊಗಳಿದ್ರು, ಮತ್ತೆ ಈ ನಿರ್ಣಯವನ್ನು ತಂದಿದ್ದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನು ಟೀಕೆ ಮಾಡಿದರು. ಚರ್ಚೆ ಸಂದರ್ಭದಲ್ಲಿ ಬಿಹಾರದ ಪೂರ್ಣಿಯಾದ ಸ್ವತಂತ್ರ ಸಂಸದ ಪಪ್ಪು ಯಾದವ್ ಅವ್ರಿಗೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಸಿಕ್ತು. ಗಿರಿರಾಜ್ ಸಿಂಗ್ ಹೇಳಿಕೆಯಿಂದ ಅವರು ಕೋಪಗೊಂಡರು. ಚರ್ಚೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಈ ಪ್ರಸ್ತಾವನೆ ಮಂಡಿಸಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಿದರು, ಮತ್ತೆ ಲೋಕಸಭೆಯ ಸ್ಪೀಕರ್ ಅವರನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಿದರು. ಮಾತಾಡೋದಕ್ಕೆ ಅವಕಾಶ ನೀಡ್ತಾ ಇಲ್ಲ ಅನ್ನುವಂಥ ರಾಹುಲ್ ಗಾಂಧಿ ಅವರ ಆರೋಪಕ್ಕೂ ಕೂಡ ಶಾ ಪ್ರತಿಕ್ರಿಯೆಯನ್ನು ನೀಡಿದರು. ಲೋಕಸಭೆಯ ಪ್ರತಿಪಕ್ಷದ ನಾಯಕರು ಸಂಸತ್ತಿನಲ್ಲಿ ನಡೆಯುವಂಥ ಯಾವುದೇ ಗಂಭೀರ ಚರ್ಚೆಗಳಲ್ಲಿ ಈವರೆಗೂ ಭಾಗವಹಿಸಿಲ್ಲ. ಅವ್ರ ಹಾಜರಾತಿ ಕೂಡ ತುಂಬ ಕಡಿಮೆ ಇದೆ. ಇಲ್ಲಿ ಸಲ್ಲದ ವಿಷಯಗಳನ್ನು ಇಟ್ಕೊಂಡು ನಮಗೆ ಮಾತಾಡೋದಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ಅಂತ ಅವರು ಆರೋಪ ಮಾಡೋದು ತರವಲ್ಲ ಅಂತ ಅಮಿತ್ ಶಾ ಅವರು ಹೇಳಿದರು. ವಿರೋಧ ಪಕ್ಷದ ಸಂಸದರು ಬಾವಿಗಿಳಿದು ಅಮಿತ್ ಶಾ ಅವರ ಹೇಳಿಕೆಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ಅಮಿತ್ ಶಾ ಮಾಫಿ ಮಾಂಗೋ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗಿದ್ರು. ಈ ಗದ್ದಲದ ನಡುವೆ ಸ್ಪೀಕರ್ ಜಗದಾಂಬಿಕಾ ಪಾಲ್ ಅವರು ನಿರ್ಣಯದ ಮೇಲೆ ಮತವನ್ನು ಚಲಾಯಿಸಿದ್ರು. ಅವಿಶ್ವಾಸ ನಿರ್ಣಯ ಸದನದಲ್ಲಿ ಸೋಲಾಯಿತು. ಜಿ.ವಿ. ಮಾವಳಂಕರ್, ಹುಕುಂ ಸಿಂಗ್ ಮತ್ತೆ ಬಲರಾಮ್ ಜಾಖರ್ ಅವರ ಹಾಗೇನೆ ಅವಿಶ್ವಾಸ ನಿರ್ಣಯಕ್ಕೆ ಒಳಗಾದಂಥ 4ನೇ ಸ್ಪೀಕರ್ ಓಂ ಬಿರ್ಲಾ ಅನ್ನೋದು ಸಂಸತ್ತಿನ ಇತಿಹಾಸದಲ್ಲಿ ಉಳಿಯೋ ಹಾಗಾಯಿತು. ವೀಕ್ಷಕರೇ, ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.